ಕೇಳಿಸ್ತ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ಸಚ್ಚಾರಣಾಯ ವಿತತಾಯ ನಮೋ ನಮಸ್ತೆ. ಅಥಾಭ್ಯವರ್ಧಂಶ್ಚತುರಃ ಕುಮಾರಾಃ ಅಥಾಭ್ಯವರ್ಧಶ್ಚತುರಃ ಕುಮಾರಾಃ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಃ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಃ ನಿತ್ಯಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿಃ ನಿತ್ಯಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿಃ ಅಪೇಕ್ಷಲೋಕಸ್ಯ ಹಿ ಮಂದದೃಷ್ಟಿಂ ಅಪೇಕ್ಷ್ಯಲೋಕಸ್ಯ ಹಿ ಮಂದದೃಷ್ಟಿಂ. ಪರಮಾತ್ಮ ವಾಸುದೇವ ರೂಪಿಯಾದಂತಹ ಪರಮಾತ್ಮ ಕೌಸಲ್ಯಾದೇವಿಯಲ್ಲಿ ದಶರಥನನ್ನ ನಿಮಿತ್ತ ಮಾಡಿಕೊಂಡು ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದ್ದಾನೆ. ಶೇಷದೇವರು ಲಕ್ಷ್ಮಣನಾಗಿ ಅವತಾರ ಮಾಡಿದ್ದಾರೆ. ಅಲ್ಲಿ ಸಂಕರ್ಷಣ ರೂಪದಿಂದ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಕಾಮ ಭರತನಾಗಿ ಅವತಾರ ಮಾಡಿದ್ದಾನೆ. ಅವನಲ್ಲಿ ಪ್ರದ್ಯುಮ್ನ ರೂಪದಿಂದ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಅನಿರುದ್ಧ ಶತ್ರುಘ್ನರು ಪರಮಾತ್ಮನ ಮೊಮ್ಮಗ ಅನಿರುದ್ಧ, ಅವನು ಶತ್ರುಘ್ನಾಗಿ ಅವತಾರ ಮಾಡಿದ್ದಾನೆ. ಅಲ್ಲಿ ಪರಮಾತ್ಮ ಅನಿರುದ್ಧ ರೂಪದಿಂದಲೇ ಪ್ರವೇಶ ಮಾಡಿದ್ದಾನೆ. ಇಂತಹ ಈ ಭಗವಂತನ ಸಾಕ್ಷಾತ್ ಅವತಾರ ಶ್ರೀರಾಮಚಂದ್ರ ಹಾಗೂ ಆ ಪರಮಾತ್ಮನ ಆವೇಶದಿಂದ ಕೂಡಿದ ಈ ಮೂರು ಜನ ತಮ್ಮಂದಿರು ಬೆಳೀತಾ ಇದ್ದಾರೆ. ಪರಮಾತ್ಮನಿಗೆ ವೃದ್ಧಿ ಎನ್ನುವುದು ಇಲ್ಲ. ವೃದ್ಧಿ ಎನ್ನುವುದು ಸಾಮಾನ್ಯವಾಗಿ ಗುಣ, ಉಳಿದವರ ದೃಷ್ಟಿಯಲ್ಲಿ. ಭಗವಂತನ ದೃಷ್ಟಿಯಲ್ಲಿ ಅದು ದೋಷ. ಯಾಕೆಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಏಕಪ್ರಕಾರನಾಗಿ ಪರಮಾತ್ಮ ಇದ್ದಾನೆ. ವೃದ್ಧಿ ಇದೆ ಅಂದ್ರೆ ಮೊದಲಿಗೆ ವೃದ್ಧಿ ಇರ್ಲಿಲ್ಲ ಅಂತ ಆಗತ್ತೆ. ಆದರೂ ಜನರ ದೃಷ್ಟಿಯಲ್ಲಿ ಬೆಳೆದವರಂತೆ ಪರಮಾತ್ಮ ತೋರಿಸ್ತಾ ಇದ್ದಾನಷ್ಟೇ. ಪರಮಾತ್ಮನಿಗೆ ವೃದ್ಧಿ ಇಲ್ಲ. ದಿನ ದಿನಕ್ಕೆ ಶುಕ್ಲ ಪಕ್ಷದ ಚಂದ್ರನಂತೆ ಪರಮಾತ್ಮ ಬೆಳೀತಾ ಇದ್ದಾನೆ ಅನ್ನೋ ಹಾಗೆ ಜನರಿಗೆ ಅನಿಸ್ತಾ ಇದೆ. ಅದೇ ಪರಮಾತ್ಮನ ಅಚಿಂತ್ಯ ಶಕ್ತಿ. ವೃದ್ಧಿ ಇಲ್ಲದಿದ್ದರೂ ವೃದ್ಧಿ ಇದ್ದವರಂತೆ ಪರಮಾತ್ಮ ತೋರಿಸ್ತಾನೆ, ಆನಂದವನ್ನ ಕೊಡ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ನಿರೀಕ್ಷ ನಿತ್ಯಂ ಚತುರಃ ಕುಮಾರಾನ್ ನಿರೀಕ್ಷ್ಯ ನಿತ್ಯಂ ಚತುರಃ ಕುಮಾರಾನ್ ಪಿತಾಮುದಂ ಸಂತತಮಾಪಚೋಚ್ಚಂ ಪಿತಾಮುದಂ ಸಂತತಮಾಪಚೋಚ್ಯಂ ವಿಶೇಷತೋ ರಾಮ ಮುಖೇಂದು ಬಿಂಬಂ ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಆಸೀತ್ ಅವ್ಯಕ್ಷರ ಜಾಕೃತ ಕೃತ್ಯ ಆಸೀತ್. ಪರಮಾತ್ಮನ ಈ 4 ಜನರನ್ನ ನೋಡಿ ವಿಶೇಷವಾಗಿ ಸಂತೋಷವನ್ನ ಪಡ್ತಾ ಇದ್ರು ದಶರಥಾದಿಗಳು. ಅದರಲ್ಲಿಯೂ ಸರ್ವೋತ್ತಮನಾದ ಅನಂತ ಸೌಂದರ್ಯದಿಂದ ಕೂಡಿದಂತಹ ಶ್ರೀರಾಮಚಂದ್ರನನ್ನು ನೋಡಿದಾಗ ಇನ್ನೂ ವಿಶೇಷವಾಗಿ ಆನಂದವನ್ನ ದಶರಥ ಅನುಭವಿಸಿದ ಅಂತ. ಅದೆಷ್ಟು ಆನಂದವನ್ನ ಅನುಭವಿಸಿದ ಅಂದ್ರೆ ಕೃತಕೃತ್ಯ ಆಸೀತ್, ಮುಕ್ತರಾದಂತೆ. ಮುಕ್ತನಾದರೆ ಏನು ಆನಂದ ಆಗಬೇಕೋ ಅಷ್ಟು ಆನಂದವನ್ನ ಸಾಕ್ಷಾತ್ ಶ್ರೀರಾಮಚಂದ್ರನ ಮುಖವನ್ನು ನೋಡಿದಾಗ ದಶರಥ ಅನುಭವಿಸ್ತಾ ಇದ್ದ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇಷ್ಟು ದಿವಸ ತಾನು ಮಾಡಿದಂತಹ ತಪಸ್ಸು, ಸಾಧನೆ, ಅವುಗಳೆಲ್ಲದಕ್ಕೂ ಕೂಡ ಈ ಶ್ರೀರಾಮಚಂದ್ರನ ಮುಖಕಮಲದ ದರ್ಶನ ಇದು ಮಹಾಫಲ, ಮಹಾಸಿದ್ಧಿಯನ್ನ ಪಡೆದುಕೊಂಡಂತಾಗಿದೆ. ಮಾಡಿದ ಎಲ್ಲ ತಪಸ್ಸು ಸಾರ್ಥಕವಾಯಿತು ಅನ್ನುವ ದೃಷ್ಟಿಯಲ್ಲಿ ಆನಂದವನ್ನ ಅನುಭವಿಸ್ತಾ ಇದ್ದ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿ ನಿರೀಕ್ಷ ನಿತ್ಯಂ ಚತುರಃ ಕುಮಾರನ್ ಪಿತಾಮುದಂ ಸಂತತಮಾಪಚೋಚ್ಯಂ ವಿಶೇಷತೋ ರಾಮ ಮುಖೆಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಆಸೀತ್ ಅಂತ. 4 ಜನರಲ್ಲಿಯೂ ಸಮಾನವಾದ ಆನಂದವನ್ನ ಅನುಭವಿಸ್ತಾ ಇರಲಿಲ್ಲ. ತಾರತಮ್ಯ ಎಲ್ಲಿಯೂ ಬಿಟ್ಟದ್ದಲ್ಲ. ವಿಶೇಷವಾಗಿ ರಾಮ ತಾರತಮ್ಯ ಕ್ರಮದಲ್ಲಿ, ಆಮೇಲೆ ಲಕ್ಷ್ಮಣ, ಭರತ, ಶತ್ರುಘ್ನ, ಈ ಕ್ರಮದಲ್ಲಿ ಅವರನ್ನು ನೋಡಿ ಅವರವರ ತಾರತಮ್ಯಕ್ಕನುಗುಣವಾಗಿ ಅವರನ್ನು ನೋಡಿ ಆನಂದವನ್ನ ಅನುಭವಿಸ್ತಾ ಇದ್ದ ದಶರಥ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ 3 ಅಧ್ಯಾಯಗಳನ್ನ
ದಾಟಿ ಬಂದದ್ದು ಒಂದು ದೊಡ್ಡ ಸಾಧನೆ. ಟೀಕಾಕೃತ್ಪಾದರ ವಿಶೇಷವಾದ ಅನುಗ್ರಹ, ಶ್ರೀಮದ್ ಆಚಾರ್ಯರ ರಾಮದೇವರ ಅನುಗ್ರಹದಿಂದ ಪಂಡಿತ ವೆಂಕಣ್ಣಾಚಾರ್ಯರು ಅತಿ ಕಷ್ಟದಲ್ಲಿ ಆ ಅಧ್ಯಾಯ 3 ಅಧ್ಯಾಯಗಳನ್ನ ತಿಳಿದುಕೊಳ್ಳಬೇಕಾಗ್ತದೆ. ಬಹಳಷ್ಟು ಪ್ರಮೇಯಗಳಿವೆ. ಅಂತಹ ಕಠಿಣವಾದ 3 ಅಧ್ಯಾಯಗಳನ್ನ ದಾಟಿ ಈಗ 4ನೇ ಅಧ್ಯಾಯಕ್ಕೆ ಬಂದದ್ದು ಒಂದು ವಿಶೇಷವಾದ ಸಾಧನೆ. ಇದೇ ರೀತಿ ಸಂಪೂರ್ಣವಾಗಿ ಮುಂದಿನ ಎಲ್ಲ ಅಧ್ಯಾಯಗಳು 32 ಅಧ್ಯಾಯಗಳು ನಿರ್ವಿಘ್ನವಾಗಿ ಸಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಸಾಷ್ಟಾಂಗ ನಮಸ್ಕಾರ ಸ್ವಾಮಿಗಳೇ. ಹರೇ ಅಧಿಕ ಮಾಸದ್ದು ಸಾಷ್ಟಾಂಗ ನಮಸ್ಕಾರಗಳು. ಹಿಂಗೆ ಸ್ವಾಮಿ ನಿರಂತರ ಅನುಗ್ರಹ ಇರಲಿ. ಆಯ್ತು. ಅನಂತ ಸಾಷ್ಟಾಂಗ.